ನಾಯಕರು ಅವುಗಳ ಬಗ್ಗೆ ಎಲ್ಲ ಸ್ಪಷ್ಟೀಕರಣವನ್ನಂತೂ ಕೊಟ್ಟಿದ್ದಾರೆ. ಆದರೆ ಇನ್ನೊಂದು ಕಡೆಗೆ ಸ್ಪಷ್ಟೀಕರಣ ಈಗ ಬೇರೆ ರೀತಿಯಲ್ಲಿ ಬರ್ತಾ ಇದೆ. ಜೊತೆಗೆ ವಿಶ್ಲೇಷಣೆಗಳು ಬರ್ತಾ ಇದೆ. ಮಾಧ್ಯಮಗಳ ಮೇಲೆ ಗೂಬೆ ಕೂರಿಸುವಂಥವ್ರು ಇದನ್ನ ಬಗ್ಗೆ ಹೇಳಬೇಕಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡಿರುವಂಥ ವೈರಾಗ್ಯದ ಮಾತುಗಳನ್ನು ಏನು ಹೇಳ್ತಾ ಇದ್ರು, ಅದನ್ನ ಈಗ ಅವರಿಗೆ ಸಂಬಂಧಪಟ್ಟಂತಹ ಅವರ ಆಪ್ತರು ಕೆಲವೊಂದಿಷ್ಟು ವಿಶ್ಲೇಷಣೆಯನ್ನ ಮಾಡಿದ್ದಾರೆ. ಏನು ಆ ವಿಶ್ಲೇಷಣೆ? ನಿನ್ನೆ ಏನು ಮಾತನಾಡಿದ್ರು, ಇವತ್ತು ಅದಕ್ಕೆ ಸಂಬಂಧಪಟ್ಟಂತೆ ಆಪ್ತರು ಏನು ಮಾತನಾಡಿದ್ದಾರೆ ನೋಡಿ. ರಾಜಕೀಯ ಶಾಶ್ವತವಲ್ಲ, ಸಿಎಂ ಮಾರ್ಮಿಕ ನುಡಿ. ವೈರಾಗ್ಯದ ಮಾತುಗಳನ್ನಾಡಿದ್ರ ಸಿದ್ದರಾಮಯ್ಯ. ಸಿಎಂ ಸ್ಥಾನ ಬಿಡಲು ಮಾನಸಿಕವಾಗಿ ಸಿದ್ಧರಾದ್ರ. ಹೌದು, ರಾಜ್ಯದಲ್ಲಿ ಅಧಿಕಾರ ಹಂಚಿಕೆ ಜಟಾಪಟಿ ಮಧ್ಯೆ ಸಿಎಂ ಸಿದ್ದರಾಮಯ್ಯ ನಿನ್ನೆ ಕೊಟ್ಟ ಈ ಹೇಳಿಕೆ ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದೆ. ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಗಿಸಿ ವಿಧಾನಸೌಧಕ್ಕೆ ಆಗಮಿಸಿದ ಸಿಎಂ ಸಿದ್ದರಾಮಯ್ಯ ವೇದಾಂತದ ಮಾತುಗಳನ್ನ ಆಡಿದ್ದಾರೆ. ತಮ್ಮ ಕೊಠಡಿಯಲ್ಲಿ ಸಭೆ ಮುಗಿಸಿ ಸಿಎಂ ಹೊರಬರುತ್ತಿದ್ದಂತೆ ಶಾಸಕ ಬೇಳೂರು ಗೋಪಾಲಕೃಷ್ಣ ಎದುರಾದ್ರು. ಈ ವೇಳೆ ರಾಜಕೀಯ ಶಾಶ್ವತ ಅಲ್ಲ, ನಾನು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಲ್ಲ, ಏನಾಗುತ್ತೋ ಆಗ್ಲಿ, ರಾಜಕೀಯ ನಮ್ಮಪ್ಪನ ಆಸ್ತಿಯಲ್ಲ, ಏನಾಗುತ್ತೋ ಆಗ್ಲಿ ಅಂತ ಸಿಎಂ ಹೇಳಿದ್ದಾರೆ. ಮುಖ್ಯಮಂತ್ರಿಗಳ ಈ ಹೇಳಿಕೆ ಭಾರೀ ಕುತೂಹಲ ಕೆರಳಿಸಿದೆ. ಸಿಎಂ ಮಾತಿನಿಂದ ಆಪ್ತೇಷ್ಟರಿಗೆ ಶಾಕ್. ಈ ಅವಧಿಗೆ ಬಿಡಬಹುದು, 30 ತಿಂಗಳ ಬಳಿಕ ಬಿಡಬಹುದು. ಹೊಸ ಬಾಂಬ್ ಸಿಡಿಸಿದ ಸಚಿವ ಜಾರಕಿಹೊಳಿ. ರಾಜಕೀಯ ಶಾಶ್ವತ ಅಲ್ಲ ಎನ್ನುವ ಸಿಎಂ ವೈರಾಗ್ಯದ ನುಡಿ ಕಾಂಗ್ರೆಸ್ನಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಸಿಎಂ ಹೇಳಿಕೆಯನ್ನ ತಮ್ಮದೇ ಶೈಲಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ವ್ಯಾಖ್ಯಾನ ಮಾಡಿದ್ದಾರೆ. ಈ ಅವಧಿಗೂ ಬಿಡಬಹುದು, 30 ತಿಂಗಳು ಆದ್ಮೇಲೂ ಬಿಡಬಹುದು, 11 ಸಾರಿ ಮುಖ್ಯಮಂತ್ರಿ ಆದ್ರೂ ಬಿಡಲೇಬೇಕು ಎಂದಿದ್ದಾರೆ. ಸಿಎಂ ಹೇಳಿಕೆ ಅಧಿಕಾರ ಬಿಡಲು ಮಾನಸಿಕವಾಗಿ ಸಿದ್ಧರಾಗುತ್ತಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ರಾಜಕೀಯ ಅಧಿಕಾರ ಯಾರಿಗೂ ಶಾಶ್ವತ ಅಲ್ವಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಅದು ಕರೆಕ್ಟ್. ಅದು ಒಂದೇ ಪಕ್ಷದಲ್ಲಿದ್ದೀವಿ, ಒಂದೇ ದಾರಿಲಿ ಹೋಗುತ್ನಾಗ ಇದೆಲ್ಲ ಸ್ವಾಭಾವಿಕ. ಯಾರಿಗೂ ಶಾಶ್ವತ ಅಲ್ಲ ಮಾನಸಿಕವಾಗಿ ಅಂತ ಹೇಳೋಕ್ಕಾಗಲ್ಲ. 30 ತಿಂಗಳ ನಂತರ ಬಿಡ್ಬೋದು, ಮೊದಲನ್ನು ಬಿಡ್ಬೋದು. ಮಾನಸಿಕ ಅಂತ ಹೇಳೋಕ್ಕೆ ಆಗೋಲ್ಲ. ಬಿಡೋದಂತಿ ಪಕ್ಕ ಯಾವಾಗಾರು ಒಂದು ಬಿಡಲೇಬೇಕು. 30 ತಿಂಗಳ ಅಂತ ಬಿಡಬೇಕು, ಹಾಗೇನು ಇನ್ನೊಂದು ಸರಿ ಯಾರು ಬಿಡಲೇಬೇಕು, ಯಾವಾಗ ಬಿಡಲೇಬೇಕು, ಅದೇನು ಪ್ರಶ್ನೆ ಇಲ್ಲ. ಈ ಅವಧಿಗೂ ಬಿಡ್ಬೋದು. ಅದೇನೆಲ್ಲ ಇದ್ರೆ ಹೈಕಮಾಂಡ್ ಮೇಲೆ ಅವಲಂಬನೆ ಅಷ್ಟೇ. ಇಲ್ಲ ಅದೇನು ಯಾವುದು ಗೊತ್ತಿಲ್ಲ, ನಮಗೆ ಕೇಳಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜಕೀಯ ವೈರಾಗ್ಯದ ಮಾತಿಗೆ ಕಾಂಗ್ರೆಸ್ ಪಾಳಯದಲ್ಲಿ ಬೇರೆ ಬೇರೆ ಅಭಿಪ್ರಾಯಗಳು ವ್ಯಕ್ತವಾಗಿದೆ. ಕೆಲವು ಸಚಿವರುಗಳು ಅವರ ಹೇಳಿಕೆ ಹಾಗ ಅಲ್ಲ ಅನ್ನುವಂಥ ಸಮರ್ಥನೆ ಕೊಟ್ಟರೆ, ಸತೀಶ್ ಜಾರಕಿಹೊಳಿ ಅವರು ಈ ಅವಧಿಗೂ ಬಿಡಬಹುದು, ಇಲ್ಲ 30 ತಿಂಗಳು ಕಳೆದುಕೊಂಡು ಕೂಡ ಅವರ ಅಧಿಕಾರವನ್ನು ಬಿಡಬಹುದು ಅನ್ನುವ ಮೂಲಕ ಮಾರ್ಮಿಕವಾದ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸಿಎಂ ಬದಲಾಗಲ್ಲ ಎಂದ ಎಂಬಿ ಪಾಟೀಲ್. ಸಿಎಂ ಬದಲಾದ್ರೆ ಪರ ಮುಖ್ಯಮಂತ್ರಿ ಆಗಲಿ. ಸಿದ್ದರಾಮಯ್ಯ ಬಣದಿಂದ ಹೊಸ ದಾಳ. ಸಿಎಂ ರಾಜಕೀಯ ಶಾಶ್ವತ ಅಲ್ಲ ಅನ್ನೋ ಸಿಎಂ ಹೇಳಿಕೆಯನ್ನ ಸಚಿವ ಎಂಬಿ ಪಾಟೀಲ್ ಕೂಡ ಸಮರ್ಥಿಸಿಕೊಂಡಿದ್ದಾರೆ. ರಾಜಕೀಯ ಶಾಶ್ವತ ಅಲ್ಲ ಅನ್ನೋದ್ರಲ್ಲಿ ತಪ್ಪಿಲ್ಲ, ನಾನು ಅದನ್ನ ಹೇಳುತ್ತೇನೆ. ಇದು ವೈರಾಗ್ಯದ ಮಾತಲ್ಲ, ಮನುಷ್ಯನೇ ಶಾಶ್ವತ ಅಲ್ಲ ಅಲ್ವಾ ಎಂದಿದ್ದಾರೆ. 2028ಕ್ಕೆ ಚುನಾವಣೆ ಬರೋದು, ಹಾಗಾಗಿ ಸಿಎಂ ಬದಲಾವಣೆ ಪ್ರಶ್ನೆ ಉದ್ಭವಿಸಲ್ಲ ಅಂತ ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ಇನ್ನೊಂದೆಡೆ ಒಂದ್ ವೇಳೆ ಸಿಎಂ ಬದಲಾವಣೆ ಪ್ರಶ್ನೆ ಉದ್ಭವಿಸಿದ್ರೆ ಪರಮೇಶ್ವರ್ ಸಿಎಂ ಆಗಲಿ ಅಂತ ಸಿದ್ದರಾಮಯ್ಯ ಮತ್ತೊಬ್ಬ ಆಪ್ತ ಶಾಸಕ ರಾಜಣ್ಣ ದಾಳ ಉರುಳಿಸಿದ್ದಾರೆ. ಆದ್ರೆ ಪಕ್ಷದಲ್ಲಿ ಗೊಂದಲಗಳಿಲ್ಲ, ಎಲ್ಲವೂ ತಿಳಿಯಾಗಿದೆ ಅಂತ ಪರಮೇಶ್ವರ್ ಸಮರ್ಥಿಸಿಕೊಂಡಿದ್ದಾರೆ. ಅದು ಯಾವ ಅರ್ಥ, ಅದು ಸತ್ಯ. ಅದು ನಾನು ಹೇಳ್ತೀನಿ, ರಾಜಕೀಯ ಶಾಶ್ವತ ಅಲ್ಲ, ನಮ್ಮನೆ ಆಸ್ತಿನೂ ಅಲ್ಲ. ಅದು ಆ ಮಾತನ್ನು ಹೇಳಿ ತಪ್ಪೇನಿದೆ, ಅದರ ಅರ್ಥ ಏನು? ಇದು ಸತ್ಯ ಪರಿಸ್ಥಿತಿ. ಮನುಷ್ಯನೇ ಶಾಶ್ವತ ಅಲ್ಲ, ಅದ್ಯಾವುದೂ ಇಲ್ಲ. ಮುಖ್ಯಮಂತ್ರಿಗಳು ಹೇಳಿರುವಂಥದ್ದು ಅದು ಸತ್ಯ. ರಾಜಕೀಯ ಇವತ್ತು ದಿವಸ ತಾವು ನೋಡಿದ್ದೀರಿ, ಎಲ್ಲರನ್ನೂ ನೋಡಿದ್ದೀರಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಾದೇಶ ಎಂದಿದೆ, ಆ ಜನಾದೇಶ ಇವತ್ತು ದಿವಸ ಅಂತಿಮ ಆಗ್ತದೆ. ಈಗ ದಲಿತ ಸಿಎಂ ಆಗಬೇಕು ಅಂತ ಕೂಗುಳು ಬಂದು ದಲಿತ ಈಗ ನಾನು ವಾದ ಮಾಡ್ತಕ್ಕಂಥದ್ದು
ಅನಿವಾರ್ಯವಾಗಿ ಏನಾದರೂ ಸಿದ್ದರಾಮಯ್ಯನವರ ಪದಚ್ಯುತಿ ಆದಾಗ ದಲಿತ CM ಡಾಕ್ಟರ್ ಪರಮೇಶ್ವರ್ ಆಗಬೇಕು ಅಂತಕ್ಕಂಥದ್ದು ಸ್ಪಷ್ಟ ಅಭಿಪ್ರಾಯ ಹೇಳಿದ್ದೀನಿ. ನೀವು ಕೇಳಬೇಕು ಅವ್ರನ್ನೇ. ಈಗ ನಮಗಂತೂ ಒಳಗಡೆ ಏನು ಚರ್ಚೆ ಆಯಿತು ಗೊತ್ತಿಲ್ಲ. ನಮಗೆ ಹೊರಗಡೆ ನಾವು ಅಂದ್ಕೊಂಡಿರೋದು ಎಲ್ಲ ತಿಳಿ ಆಯಿತು ಅಂತೇಳಿ ಅಂದ್ಕೊಂಡಿದ್ದೇವೆ. ಹೊರಗಡೆ ಯಾವುದೇ ನಮ್ಮಲ್ಲಿ ಸಮಸ್ಯೆ ಇಲ್ಲ. ಆದರೆ ಸುಮ್ಮನೆ ಅನಾವಶ್ಯಕವಾಗಿ ಇದನ್ನು ಗೊಂದಲ ಸೃಷ್ಟಿ ಮಾಡಿ ನೀವು ಸಹಾಯ ಮಾಡಿದ್ದೀರಿ ಅದಕ್ಕಾಗಿ, ಮಾಧ್ಯಮದವರು ಕೂಡ. ಹಾಗಾಗಿ ಸ್ವಲ್ಪ ಇದೆಲ್ಲ ತಿಳಿಯಾಗಿದೆ ಅಂತೇಳಿ ಅಂದ್ಕೊಳ್ತೀನಿ. CM ಸಿದ್ದರಾಮಯ್ಯ ಆಪ್ತರ ಗೂಗ್ಲಿ ಪಾಲಿಟಿಕ್ಸ್ ಶುರುವಾಗಿದೆ. ನಿನ್ನೆ ಸಿದ್ದರಾಮಯ್ಯ ಅವರು ಒಂದು ಮಾತನ್ನು ಹೇಳಿದರು ವಿಧಾನಸೌಧದಲ್ಲಿ, ರಾಜಕಾರಣ ಯಾರಪ್ಪನ ಆಸ್ತಿಯೂ ಅಲ್ಲ, ರಾಜಕೀಯ ಶಾಶ್ವತ ಅಲ್ಲ ಅಂತ. ಈ ಹೇಳಿಕೆ ಮೇಲೆ ಮಾರ್ಮಿಕವಾಗಿ ಟಕ್ಕರ್ ಕೊಡುವಂಥದ್ದು ಮುಯಿಗೆ ಮುಯಿ ಅನ್ನುವಂತೆ ಸಿದ್ದರಾಮಯ್ಯ ಆಪ್ತರು ಅಸ್ತ್ರವನ್ನು ಹೊರಗಡೆ ಬಿಟ್ಟಿದ್ದಾರೆ. ಪ್ರಮುಖವಾಗಿರ್ತಕ್ಕಂಥದ್ದು MB ಪಾಟೀಲ್. ಸಂಕ್ರಾಂತಿಯ ನಂತರ ಯಾವುದೇ ರೀತಿಯ ಬದಲಾವಣೆಗಳಿಲ್ಲ ಅಂತ ಹೇಳಿದರೆ ರಾಜಣ್ಣ ಅವರು ಒಂದು ವೇಳೆ ಏನಾದರೂ ಸಿದ್ದರಾಮಯ್ಯ ಅವರನ್ನ ಬದಲಿಸದೇ ಆದರೆ ಪರಮೇಶ್ವರ್ ದಲಿತ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಕೂಗನ್ನು ಎಬ್ಬಿಸಿದ್ದಾರೆ. ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಮಾರ್ಮಿಕವಾಗಿ ಹೇಳಿಕೆಯನ್ನು ಕೊಟ್ಟಿದ್ದು, ಅಂದರೆ 30 ತಿಂಗಳ ನಂತರ ಬದಲಾಗ್ಬೋದು, ಈಗ ಬದಲಾಗ್ಬೋದು, ನೋಡೋಣ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ. ಅದರ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಬ್ರೇಕ್ಫಾಸ್ಟ್ನಲ್ಲಿ ಒಂದಾದರೂ ಕೂಡ ನಾವುಗಳು ಒಂದಾಗಿಲ್ಲ ಅನ್ನೋ ಸಂದೇಶವೋ, ಅಥವಾ ನಮಗೆ ಕನ್ವೆ ಆಗಿಲ್ಲ ಅನ್ನೋ ಸಂದೇಶವೋ, ಅಥವಾ ಹೈಕಮಾಂಡೇ ನಮಗೆ ಹೇಳಬೇಕು ಅನ್ನೋ ಒಂದು ಇರಾದೆಯೋ ಗೊತ್ತಿಲ್ಲ. ಕಾಂಗ್ರೆಸ್ನಲ್ಲಿ ಈ ರೀತಿಯ ಜಟಾಪಟಿ ಹೈಕಮಾಂಡ್ ಹೇಳುವ ತನಕ ಮುಂದುವರಿಯುತ್ತೆ ಅಥವಾ ಇಲ್ವೋ ಅನ್ನೋದು ಕೂಡ ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗುತ್ತೆ. ಸಿಎಂ ರಾಜೀನಾಮೆಗೆ ಕ್ಷಣಗಣನೇನಾ? ಸಿಎಂ ರಾಜೀನಾಮೆ ಅನ್ನೋದು ನಿಶ್ಚಿತ. ಮತ್ತೆ ಬಿಜೆಪಿ ನಾಯಕರ ಭವಿಷ್ಯ. ಇನ್ನು ರಾಜಕೀಯ ಶಾಶ್ವತ ಅಲ್ಲ ಅನ್ನೋ ಸಿಎಂ ಮಾತಿಗೆ ವಿಪಕ್ಷಗಳು ಕೂಡ ಪ್ರತಿಕ್ರಿಯೆ ನೀಡಿವೆ. ದೆಹಲಿಯಲ್ಲಿ ಸಂಸದ ಗೋವಿಂದ ಕಾರಜೋಳ ಮಾತನಾಡಿ, ನಿನ್ನೆ ಸಿದ್ದರಾಮಯ್ಯರಿಂದ ಏಕಾಏಕಿ ವೈರಾಗ್ಯದ ಮಾತುಗಳು ಬಂದಿವೆ. ರಾಜಕೀಯ ಅಧಿಕಾರ ಶಾಶ್ವತ ಅಲ್ಲ ಅಂದಿದ್ದಾರೆ. ಅವರ ಮಾತಿನಿಂದ ರಾಜೀನಾಮೆ ನಿಶ್ಚಯ ಅನ್ನೋ ಮಾತುಗಳು ಇವೆ. ರಾಜೀನಾಮೆಗೆ ಕ್ಷಣಗಣನೆ ಆರಂಭವಾಗಿದೆ ಎಂದಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಸಿದ್ದರಾಮಯ್ಯ ಸಪ್ಪೆಯಾಗಿದ್ದಾರೆ. DK ಶಿವಕುಮಾರ್ ಹಾಗೂ DK ಸುರೇಶ್ ಬಹಳ ಉತ್ಸಾಹದಿಂದ ಓಡಾಡ್ತಾ ಇದ್ದಾರೆ. DK ಶಿವಕುಮಾರ್ ಅವರಿಗೆ ಯೋಗ ಬಂದಾಗೆ ಕಾಣ್ತಿದೆ. 2.5 ವರ್ಷ ಮಾಡಿದ ಸಾಧನೆ ಏನಿಲ್ಲ, ಜನರಿಗೆ ಗಿಮಿಕ್ ಮಾಡಿ ವಂಚನೆ ಮಾಡಿದ್ದಾರೆಂದು ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯನವ್ರಿಗೆ ವೈರಾಗ್ಯದ ಮಾತುಗಳು ಪ್ರಾರಂಭ ಆಗಿದೆ. ರಾಜಕೀಯ ನಮ್ಮ ಅಪ್ಪನ ಆಸ್ತಿನ, ರಾಜಕಾರಣ ಏನು ಶಾಶ್ವತನ, ಅಧಿಕಾರ ಶಾಶ್ವತನ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಬಹುತೇಕ ನನಗನ್ನಿಸ್ತದ ಅವ್ರ ಮಾತಿನಿಂದ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದು ನಿಶ್ಚಯ ಆದಂಗೆ ಕಾಣಿಸ್ತದೆ ಮತ್ತು ಕ್ಷಣಗಣನೆ ಪ್ರಾರಂಭ ಆದಂಗೆ ಕಾಣ್ತದೆ. ಅದಕ್ಕೆ ಒಂದು ಕಡೆ ಸಿದ್ದರಾಮಯ್ಯನವ್ರ ಮುಖ ಸಪ್ಪಗಾಗಿದ್ದರೆ DK ಶಿವಕುಮಾರ್ ಅವರು ಅತ್ಯಂತ ಉತ್ಸಾಹದಿಂದ ಓಡಾಡ್ತಾ ಇದ್ದಾರೆ. ಬಹುಶಃ CM ಆಗು ಯೋಗ ಬಂದಂಗೆ ಕಾಣ್ತದೆ. ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ, ನನಗನ್ನಿಸ್ತದ ಸಿದ್ದರಾಮಯ್ಯನವ್ರಿಗೆ 2.5 ವರ್ಷ ಮಾಡಿದ್ದನ್ನು ಏನೂ ಸಾಧನೆ ಇಲ್ಲ. ಜನರನ್ನ ಈ ರೀತಿ ಗಿಮಿಕ್ ಮಾಡಿ ಮೋಸದಾಟ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡ್ತಾರಂತ ನನಗನ್ನಿಸ್ತಾ ಇದೆ. ಸಿಎಂ ಸಿದ್ದರಾಮಯ್ಯರ ವೇದಾಂತದ ಮಾತುಗಳು ಕುರ್ಚಿ ಕದನದ ವೇಳೆ ಸಾಕಷ್ಟು ಗೊಂದಲಗಳನ್ನ ಸೃಷ್ಟಿಸಿವೆ. ಸಿಎಂ ಮಾತುಗಳು ಅಧಿಕಾರವನ್ನ ಬಿಟ್ಟುಕೊಡಲು ಮಾನಸಿಕವಾಗಿ ಸಿದ್ಧರಾದ್ರ ಅನ್ನುವ ಪ್ರಶ್ನೆಗಳು ಹುಟ್ಟುಹಾಕುವಂತೆ ಮಾಡಿದೆ. ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರದ ಮೇಲೆಯೇ ಕುರ್ಚಿ ಫೈಟ್ಗೆ ಅಂತಿಮ ತೆರೆ ಬೀಳಲಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.